ನಮಸ್ತೆ. ದೂರದರ್ಶನದ ವೀಕ್ಷಕರಿಗೆಲ್ಲ ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಸ್ತ್ರೀಯರಿಗೆ ಹಲವಾರು ಸವಾಲುಗಳು. ಮನೆಯ ಒತ್ತಡ, ಕೆಲಸದ ಒತ್ತಡ ಇವೆಲ್ಲವನ್ನು ನಿರ್ವಹಿಸಬೇಕು. ಸಂಸಾರದ ಬಹುಪಾಲು ಜವಾಬ್ದಾರಿಯನ್ನು ಅವರೇ ನಿರ್ವಹಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇಂತಹ ಸಂದಿಗ್ಧ ಸವಾಲುಗಳ ಸನ್ನಿವೇಶದಲ್ಲಿ ಅವರು ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಅತ್ಯಂತ ಅನಿವಾರ್ಯ. ಒಂದು ಗೃಹದಲ್ಲಿ ಮಹಿಳೆಗೆ ಸ್ವಲ್ಪ ಆರೋಗ್ಯ ತಪ್ಪಿದರೆ ಅದು ಎಷ್ಟು ಅಲ್ಲೋಲ ಕಲ್ಲೋಲ ಮಾಡುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ನಮ್ಮೆಲ್ಲರ ಅನುಭವ. ಆಕೆ ಆರೋಗ್ಯ ಚೆನ್ನಾಗಿದ್ದರೆ ಮನೆಯಲ್ಲಿ ಮಿಕ್ಕೆಲ್ಲವೂ ಸುಲಲಿತವಾಗಿ ನಡೆಯುತ್ತೆ. ಅವರು ಎದುರಿಸ್ತಕ್ಕಂತಹ ಪ್ರಮುಖ ಆರೋಗ್ಯ ಸಮಸ್ಯೆಗಳಿಗೆ ನಿವಾರಣೆ ಅಂತ ಹೇಳಿದ್ರೆ ಯೋಗ. ಈಗಾಗಲೇ ನಮ್ಮ 2 ಸಂಚಿಕೆಗಳಲ್ಲಿ ಈ ಕುರಿತಾಗಿ ಹಲವಾರು ಸಂಗತಿಗಳನ್ನು ತಿಳಿಸಿದ್ದೀವಿ. ಇವತ್ತು ವಿಶೇಷವಾಗಿ ಸ್ಥಿರತೆಯನ್ನು ನೀಡುವ ಸ್ನಾಯುಗಳು, ಕೋರ್ ಮಸಲ್ಸ್, ಅವುಗಳನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದು ಹೇಗೆ, ಮತ್ತು ಭುಜದ ಮತ್ತು ಕುತ್ತಿಗೆ, ನೆಕ್, ಪೇಯ್ನ್ ಇನ್ ದಿ ನೆಕ್ ಅಂತಾರಲ್ಲ, ಹಾಗೆ ಕುತ್ತಿಗೆಯ ನೋವಿನ ಸಮಸ್ಯೆಗಳಿಗೆ ಹೇಗೆ ಅವರು ಸುಲಭವಾಗಿ ಪರಿಹಾರವನ್ನು ಕಂಡ್ಕೋಬೋದು. ಜೊತೆಗೆ ಪೆಲ್ವಿಸ್, ವಸ್ತಿಕೋರದ ಆರೋಗ್ಯಕ್ಕೆ ಏನು ಮಾಡಬೇಕು, ಹಾಗೆಯೇ ವಿಶ್ರಾಂತಿದಾಯಕ ಆಸನಗಳೇದಿದೆ ಅವುಗಳನ್ನು ಅಭ್ಯಾಸ ಮಾಡುವ ಕ್ರಮ ಎಲ್ಲವನ್ನು ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ನೇರವಾಗಿ ಕೂತ್ಕೊಳ್ಳಿ. ಸಿಟ್ ಅಪ್ರೈಟ್. ಪೇ ಅಟೆನ್ಷನ್ ಟು ಯುವರ್ ಬ್ರೀದಿಂಗ್. ಇದು ಭಾಳ ಮುಖ್ಯ. ನೇರವಾಗಿ ಕುಳಿತುಕೊಳ್ಳಿ. ಬೆನ್ನುಗಂಬ ದೃಢವಾಗಿ ಸ್ಥಿರವಾಗಿರಬೇಕು. ನೇರವಾಗಿ ಕುಳಿತುಕೊಳ್ಳೋದು ಅಂತ ಹೇಳಿದ್ರೆ 2 ಪೃಷ್ಠದ ಮೂಳೆಗಳು ಅದರ ಮೇಲೆ ಒತ್ತಡ ಬರುತ್ತೆ. ಕುಳಿತುಕೊಳ್ಳುವ ಮೂಳೆಗಳು ಅಂತ ಕರೀತಾರೆ, ಸಿಟ್ ಬೋನ್ಸ್. ಸೊ ಈವನ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಯ್ಟ್ ಆನ್ ದಿ 2 ಸಿಟ್ ಬೋನ್ಸ್. ಸೊ ಯು ಮಸ್ಟ್ ಅಲೈನ್ ದಿ ಸ್ಪೈನಲ್ ಕಾಲಮ್ ಅಪ್ರೈಟ್. ಸೊ ಚೆಸ್ಟ್ ಆ್ಯಂಡ್ ನೇವಲ್ ಅಪ್. ಈ ನೇರವಾಗಿ ಕೂತ್ಕೊಳ್ಳೋದ್ರಿಂದನೇ ಅನೇಕ ಪ್ರಯೋಜನಗಳು ನಮಗೆ ಲಭ್ಯವಾಗುತ್ತೆ. ಮತ್ತು ಉದರಪೂರ್ವಕ ಉಸಿರಾಟ. ನಿಧಾನವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡಿ. ಮತ್ತು ಎಂದಿನಂತೆ ನಾವು ನಮ್ಮ ಸಂಚಿಕೆಯಲ್ಲಿ ತೋರಿಸಿರುವ ಕೆಲವು ಪ್ರಾರಂಭಿಕ ಆಸನಗಳನ್ನು ಮಾಡಬೇಕು ಮೊದಲು. ನಂತರ ಮಾಡಬೇಕಾದಂತಹ ಸ್ಥಿರತೆಯ ದೃಷ್ಟಿಯಿಂದ ಉತ್ತಮವಾಗಿರ್ತಕ್ಕಂಥ ಕೆಲವು ಆಸನಗಳನ್ನು ನಾವು ಈಗ ಗಮನಿಸೋಣ. ಲಯನ್ ಯುವರ್ ಚೆಸ್ಟ್. ಎದೆಯ ಮೇಲೆ ಮಲಗಿ. ಎರಡು ಮೊಣಕೈಗಳನ್ನು ಪಕ್ಕದಲ್ಲಿ ಒತ್ತಿಟ್ಕೊಳ್ಳಿ. ಎಲ್ಬೋಸ್ ಕ್ಲೋಸರ್ ಟು ದಿ ಟ್ರಂಕ್. ಮೊಣಕೈಗಳು ದೇಹಕ್ಕೆ ಸಮೀಪದಲ್ಲಿರಲಿ. ಪಾದಗಳನ್ನು ಒಳಮುಖವಾಗಿ ಮಡಚಿ, ಕಾಲ್ಬೆರಳುಗಳನ್ನು ಮಡಚಿ. ಈಗ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಪೃಷ್ಠ ಮತ್ತು ಮಂಡಿಗಳನ್ನು ಮೇಲಕ್ಕೆತ್ತಿ. ಕೆಳಮುಖ ಸೇತುವೆ. ದೇಹದ ಮೇಲ್ಭಾಗ ನೆಲಕ್ಕೆ ಸಮಾನಾಂತರವಾಗಿರಬೇಕು. ನಿಧಾನವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರು ಬಿಡಿ. ಉಸಿರು ತೆಗೆದುಕೊಳ್ಳುತ್ತಾ ಉದರದ ಭಾಗ ಹಿಗ್ಗಬೇಕು. ಉಸಿರನ್ನು ಬಿಡುತ್ತಾ ಉದರದ ಭಾಗ ಸಂಕುಚನಗೊಳ್ಳಬೇಕು. ಸುಮಾರು 15ರಿಂದ 20 ಸೆಕೆಂಡ್ಗಳಷ್ಟು ಕಾಲ ಈ ಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು. ಈಗ ನಿಧಾನವಾಗಿ ಕೆಳಕ್ಕೆ ಬನ್ನಿ. ಇದು ಉದರದ ಸುತ್ತಲಿರುವ ಸ್ಥಿರತೆಯ ಸ್ನಾಯುಗಳನ್ನು ಸಚೇತನಗೊಳಿಸುತ್ತೆ. ದೆರ್ ಆರ್ ದಿ ಮಸಲ್ಸ್ ವಿಚ್ ಗಿವ್ ಸ್ಟೆಬಿಲಿಟಿ. ಅವುಗಳನ್ನು ಇವು ಸಚೇತನಗೊಳಿಸುತ್ತೆ. ಹಾಗಾಗಿ ಇದು ಭಾಳ ಮುಖ್ಯ. ಮತ್ತು ಉದರದ ಭಾಗದ ಸ್ನಾಯುಗಳಿಗೆ ಸ್ವಲ್ಪ ಪಟುತ್ವ, ಬಿಗಿಯನ್ನು ಸಹ ಇದು ತಂದುಕೊಡುತ್ತೆ. ಮತ್ತೊಮ್ಮೆ ಮಾಡಿ. ಕಾಲು ಬೆರಳುಗಳನ್ನು ಒಳಕ್ಕೆ ಮಡಿಸಿ. ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಪೃಷ್ಠ ಮತ್ತು ಮಂಡಿಗಳನ್ನು ಮೇಲಕ್ಕೆತ್ತಿ. ಪಾದಗಳು ನೆಲಕ್ಕೆ ಲಂಬವಾಗಿರಬೇಕು. ಕಾಲು ನೇರ ಇರಬೇಕು. ದೇಹದ ಮೇಲ್ಭಾಗ ನೆಲಕ್ಕೆ ಸಮಾನಾಂತರವಾಗಿರಬೇಕು. ಆರಾಮಾಗಿ ಉಸಿರಾಡ್ತಾ ಇರಿ. ಈಗ ನಿಧಾನವಾಗಿ ಕೆಳಕ್ಕೆ ಬನ್ನಿ. ಇದರಲ್ಲಿ ಮತ್ತೊಂದು ವ್ಯತ್ಯಯವನ್ನು ನಾವು ಗಮನಿಸೋಣ. ಸುಲಭವಾಗಿ ಮಾಡ್ಬೋದು.
ಮತ್ತು ಮೊಣಕೈಗಳನ್ನು ಒತ್ತಿ ಕಾಲು ಬೆರಳುಗಳನ್ನು ಮಡಚಿ ಇನ್ಹೇಲ್ ಎಕ್ಸೇಲ್ ಹಿಪ್ಸ್ ಆ್ಯಂಡ್ ನೀ ಅಪ್. ಈಗ ದೇಹದ ಮೇಲ್ಭಾಗವನ್ನು ಹಾಗೇ ಇಟ್ಕೊಂಡು ಬಲಗಾಲನ್ನು 1 ಇಂಚ್ ಮೇಲೆ ಕೆತ್ತಿ. ರೈಟ್ ಲೆಗ್ ಜಸ್ಟ್ 1 ಇಂಚ್ ಅಪ್. ಡೌನ್. ನಾವು ಲೆಫ್ಟ್ ಲೆಗ್ ಪೃಷ್ಠವನ್ನು ತುಂಬ ಮೇಲೆ ಕೆತ್ತಬಾರ್ದು. ಡೌನ್. ಇಳಿಸಿ, ವಿರಮಿಸಿ. ಈಗ ನಿಧಾನವಾಗಿ ಹಸ್ತಗಳನ್ನು ಒತ್ತಿ ಮೇಲಕ್ಕೆ ಏಳಿ. ಇದನ್ನು ನಾವು ಕೂತ್ಕೊಳ್ಳಿ. ಇದನ್ನು ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಹೆಚ್ಚು ಆವರ್ತನಗಳನ್ನು ಮಾಡ್ಬೋದು. ಈಗ ಬೆನ್ನುಗಂಬದ ಮೇಲೆ ಮಲಗಿ, ಲೈನ್ ಯುವರ್ ಬ್ಯಾಕ್, ಸ್ಟ್ರೆಚ್ ಬೋತ್ ಆರ್ಮ್ಸ್. ಎರಡೂ ಕಾಲುಗಳನ್ನು ಮಡಚಿ ಹಿಮ್ಮಡಿಗಳು ಪೃಷ್ಠಕ್ಕೆ ಹತ್ತಿರ ತೆಗೆದುಕೊಳ್ಳಿ. ಎರಡೂ ಪಾದಗಳನ್ನು ಒತ್ತಬೇಕು. ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಬೇಕು. ನಿಧಾನವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರು ಬಿಡಿ. ಪಾದಗಳು 1 ಇಂಚ್ ಅಗಲ ಇರಲಿ. ಪಾದಗಳು ಸಮಾನಾಂತರವಾಗಿರಲಿ. ಪಾದಗಳನ್ನು ಒತ್ತುತ್ತಾ ಇರಬೇಕು. ಗಲ್ಲ ಎದೆ ಕಡೆಗಿರಬೇಕು, ಕತ್ತು ಮಧ್ಯಕ್ಕಿರಬೇಕು. ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಪೃಷ್ಠಗಳನ್ನು ಮೇಲಕ್ಕೆ ಎತ್ತಿ. ರೈಸ್ ದಿ ಹಿಪ್ಸ್ ಅಪ್. ಉಸಿರು ತೊಳ್ತಾ ಉದರದ ಭಾಗ ಹಿಗ್ಗಬೇಕು. ಉಸಿರು ಬಿಡ್ತಾ ಉದರದ ಭಾಗ ಸಂಕುಚನಗೊಳ್ಳಬೇಕು. ಈಗ ನಿಧಾನವಾಗಿ ಪೃಷ್ಠಗಳನ್ನು ಕೆಳಗೆ ತೆಗೆದುಕೊಳ್ಳಿ. ಎರಡೂ ಪಾದಗಳನ್ನು ಒತ್ತಿ, ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ. ಕತ್ತು ಮಧ್ಯಕ್ಕಿರಬೇಕು, ಗಲ್ಲ ಎದೆ ಕಡೆಗಿರಬೇಕು. ಪಾದಗಳನ್ನು ಒತ್ತಿ ಉಸಿರು ತೊಗೊಳ್ಳಿ, ಉಸಿರು ಬಿಡ್ತಾ ಪೃಷ್ಠಗಳನ್ನು ಮೇಲೆ ಕೆತ್ತಬೇಕು. ರೈಸ್ ದಿ ಹಿಪ್ಸ್ ಅಪ್. ಪಾದಗಳನ್ನು ಒತ್ತಿ ವಿಶೇಷವಾಗಿ ತೊಡೆಯ ಹಿಂಬದಿಯ ಸ್ನಾಯುಗಳನ್ನು ಗಮನಿಸಿ. ಉಸಿರು ತೊಳ್ತಾ ಉದರದ ಭಾಗ ಹಿಗ್ಗಬೇಕು. ಉಸಿರು ಬಿಡ್ತಾ ಉದರದ ಭಾಗ ಸಂಕುಚನಗೊಳ್ಳಬೇಕು. ಈ ಸ್ಥಿತಿಯನ್ನು ಸುಮಾರು 15ರಿಂದ 20 ಸೆಕೆಂಡ್ಗಳಷ್ಟು ಕಾಲ ಇರಿಸಿರಬೇಕು. ನಿಧಾನವಾಗಿ ಕೆಳಗೆ ಬನ್ನಿ. ಸ್ಲೋಲಿ ಡಿಸೆಂಡ್. ಮತ್ತೊಮ್ಮೆ ಉಸಿರು ತೊಳೆ, ಉಸಿರು ಬಿಡ್ತಾ ಪೃಷ್ಠಗಳನ್ನು ಮೇಲೆ ಕೆತ್ತಿ ಪಾದಗಳನ್ನು ಒತ್ತಬೇಕು. ಇದು ಬೆನ್ನುಗಂಬದ ಆರೋಗ್ಯದ ದೃಷ್ಟಿಯಿಂದ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಮತ್ತು ಕುತ್ತಿಗೆಯ ಭಾಗಕ್ಕೂ ಉಪಯುಕ್ತವಾದಂತಹ ಮುಂಬಾಗುವಿಕೆ, ಮುಂಚಾಚುವಿಕೆ. ಇಟ್ ಗಿವ್ಸ್ ಎ ಗುಡ್ ಫ್ಲೆಕ್ಷನ್ ಟು ದಿ ಸರ್ವಿಕಲ್ ಸ್ಪೈನ್. ನಿಧಾನವಾಗಿ ಕೆಳಗೆ ಬನ್ನಿ. ಮತ್ತು ಇದು ಸ್ಥಿರತೆಯ ದೃಷ್ಟಿಯಿಂದನೂ ಬಹಳ ಮುಖ್ಯ. ಸ್ಥಿರತೆಯ ದೃಷ್ಟಿಯಿಂದ ಈ ಆಸನದಲ್ಲಿ ಮತ್ತೊಂದು ಬದಲಾವಣೆಯನ್ನು ಮಾಡಿ ಹೆಚ್ಚು ಪ್ರಯೋಜನವನ್ನು ಪಡಿಬೋದು. ಅದನ್ನು ಈಗ ನಾವು ಗಮನಿಸೋಣ. ನಿಧಾನವಾಗಿ ಉಸಿರು ತೊಳೆ, ಉಸಿರು ಬಿಡ್ತಾ ಪೃಷ್ಠಗಳನ್ನು ಮೇಲೆ ಕೆತ್ತಿ ಪಾದಗಳನ್ನು ಒತ್ತುತ್ತಾ ಇರಿ. ವಿಶೇಷವಾಗಿ ಎಡಪಾದವನ್ನು ಚೆನ್ನಾಗಿ ಒತ್ತಿ ಬಲಗಾಲನ್ನು ನಿಧಾನವಾಗಿ ಮುಂದಕ್ಕೆ ಮೇಲಕ್ಕೆ ಚಾಚಿ. ಹಾಗೆ ಬಲಗಾಲು ದೇಹದ ಮೇಲ್ಭಾಗಕ್ಕೆ ನೇರವಾಗಿ ಇರಬೇಕು. ಬಲಗಾಲನ್ನು ಮಡಚಿ ಕೆಳಗಡೆ ಇಡಿ. ಈಗ ಎಡಗಾಲನ್ನು ಚಾಚಿ ಎಡಗಾಲನ್ನು ಕೆಳಗೆ ತೆಗೆದುಕೊಳ್ಳಿ. ಪೃಷ್ಠಗಳನ್ನು ಕೆಳಕ್ಕೆ ಇಟ್ಟು ವಿರಮಿಸಿ. ಇದು ಬೆನ್ನುಗಂಬದ ಆರೋಗ್ಯದ ದೃಷ್ಟಿಯಿಂದ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಈಗ ನಿಧಾನವಾಗಿ ಬಲಗಡೆಯಿಂದ ಮೇಲಕ್ಕೆ ಏಳಿ ಕೂತ್ಕೊಳ್ಳಿ. ನೇರವಾಗಿ ಕೂತ್ಕೊಳ್ಳಿ. ಬೆನ್ನುಗಂಬ ದೃಢವಾಗಿ ಸ್ಥಿರವಾಗಿರಬೇಕು. ಇಲ್ಲಿ ಒಂದು ಸುಲಭವಾದ ತಿರುಚುವಿಕೆಯ ಆಸನ. ಎಡಹಸ್ತವನ್ನು ಬಲಮಂಡಿ ಮೇಲಿಡಿ. ಬಲಹಸ್ತದ ಕೈಬೆರಳು ತುದಿಯನ್ನು ನೆಲ ಹಾಸುವಿನ ಮೇಲೆ ಇಟ್ಟು ತಿರುಗಬೇಕು. ಬಲಹಸ್ತದ ಕೈಬೆರಳ ತುದಿಯನ್ನು ಇಡಬೇಕು. ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಸ್ವಲ್ಪ ಈ ಕಡೆ ತಿರ್ಕೊಳ್ಳಿ. ತಿರ್ಕೊಳ್ಳಿ ಈ ಕಡೆ ಫುಲ್. ಇಲ್ಲ ಈಗ ಮಾಡಿ. ಇಲ್ಲಿ
ಈ ಬಲಹಸ್ತವನ್ನು ಒತ್ತಾ ಇರಬೇಕು, ತುದಿಯನ್ನು ಒತ್ತಿ ಸೊಂಟದ ಭಾಗ ಕುಸಿಯದಂತೆ ಎಚ್ಚರ ವಹಿಸಬೇಕು. ಯು ಮಸ್ಟ್ ಎನ್ಶೂರ್ ದ್ಯಾಟ್ ದಿ ಲೆಂತ್ ಆಫ್ ದಿ ಸ್ಪೈನ್ ಡಸ್ ನಾಟ್ ಶ್ರಿಂಕ್. ಅದಕ್ಕೇ ಒತ್ತಬೇಕು. ಸಾಧ್ಯವಾದಷ್ಟು ಹಿಂದಕ್ಕೆ ತೊಗೋಬೇಕು, ಹಿಂದಕ್ಕೆ ತೆಗೆದುಕೊಂಡು ತಿರುಗಬೇಕು. ಉದರಪೂರ್ವಕವಾಗಿ ಉಸಿರಾಟವನ್ನು ಮಾಡ್ತಾ ಇರಬೇಕು. ಯು ಟು ಬ್ರೀತ್ ಅಬ್ಡಾಮಿನಲಿ. ನಿಧಾನವಾಗಿ ಮಧ್ಯಕ್ಕೆ ಬನ್ನಿ, ಬದಲಾಯಿಸಿ. ಬಲಹಸ್ತ ಎಡಮಂಡಿ ಮೇಲೆ, ಎಡ ಹಸ್ತದ ಕೈಬೆರಳು ತುದಿಯನ್ನು ನೆಲ ಹಾಸುವಿನ ಮೇಲೆ ಒತ್ತಿ ತಿರುಗಿ, ಕತ್ತನ್ನು ಸಹ ತಿರುಗಿಸ್ಬೇಕು ಅದೇ ದಿಕ್ಕಲ್ಲಿ. ಉಸಿರು ತೋತಾ ಉದರದ ಭಾಗ ಹಿಗ್ಗಬೇಕು, ಉಸಿರು ಬಿಡ್ತಾ ಉದರದ ಭಾಗ ಸಂಕುಚನಗೊಳ್ಳಬೇಕು. ಸುಮಾರು 20 to 30 ಸೆಕೆಂಡ್ಗಳಷ್ಟು ಕಾಲ ಈ ಒಂದು ಸ್ಥಿತಿಯನ್ನು ಕಾಯ್ದಿರಿಸ್ಕೋಬೇಕು. ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಮಧ್ಯಕ್ಕೆ ಬನ್ನಿ, ನೇರವಾಗಿ ಕೂತ್ಕೊಳ್ಳಿ. ಮಹಿಳೆಯರನ್ನು ಕಾಡುವ ಮತ್ತೊಂದು ಕೀಲು ಮತ್ತು ಭಾಗ ಅಂತ ಹೇಳಿದ್ರೆ ಈ ಭುಜದ ಕೀಲು ಹಾಗೂ ಕುತ್ತಿಗೆ. ಯಾಕೆಂತ ಹೇಳಿದ್ರೆ ಭುಜದ ಕೀಲು ಭಾಳ ಅದ್ಭುತವಾದಂಥ ಕೀಲು. ಇದು ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಚಲನಾ ಸಾಮರ್ಥ್ಯ ಉಳ್ಳಂತಹ ಗುಂಡು ಮತ್ತು ಒರಳು ಬಾಲ್ ಆ್ಯಂಡ್ ಸಾಕೆಟ್ ಟೈಪ್ ಆಫ್ ಜಾಯಿಂಟ್. ಆದರೆ ಇವತ್ತಿನ ದಿವಸ ಜೀವನ ಶೈಲಿ ಬದಲಾಗಿದೆ. ಈ ಭುಜದ ಕೀಲಿಗೆ ಅಗತ್ಯವಾಗಿರ್ತಕ್ಕಂಥ ಚಲನೆಗಳು ಸ್ವಾಭಾವಿಕವಾಗಿ ದೊರಕತಕ್ಕಂಥದ್ದು ಬಹಳ ಕಷ್ಟ. ಆದರೆ ಇದ್ರ ಜೊತೆಗೆ ನಾವು ಈ ಕಂಪ್ಯೂಟರ್ಸು, ಲ್ಯಾಪ್ಟಾಪ್, ಮೊಬೈಲ್ ಫೋನ್ಗಳು ಇವುಗಳನ್ನು ಬಳಸೋದ್ರಿಂದ ಈ ಭುಜದ ಕೀಲು ಹೀಗಾಗೋಗ್ತಾ ಇದೆ, ಗೆಟಿಂಗ್ ರೌಂಡೆಡ್ ಆಫ್, ಗುಂಡಿಗಾಗೋಗ್ತಾ ಇದೆ. ಅದು ಈ ರೀತಿ ವಿಸ್ತಾರವಾಗುವಂತಹ ಸಂಭವವೇ ಇಲ್ಲದೆ ಆಗ್ತಾ ಇರೋದ್ರಿಂದ ಅನೇಕರು ಭುಜದ ಕೀಲು ಹಾಗೂ ಅದರ ಸಮೀಪದಲ್ಲಿರತಕ್ಕಂಥ ಕುತ್ತಿಗೆಯ ನೋವು ಇವುಗಳಿಂದ ಬಳತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಅದಕ್ಕೆ ನಾವು ಸುಲಭವಾದಂಥ ಪರಿಹಾರವನ್ನು ಕಂಡುಕೋಬೋದು ಒಂದು ಕುರ್ಚಿಯ ಸಹಾಯದೊಂದಿಗೆ. ಕುರ್ಚಿಯ ಮೇಲೆ ನೇರವಾಗಿ ಕೂತ್ಕೊಳ್ಳಿ. ಸಿಟ್ ಅಪ್ ರೈಟ್ ಆನ್ ದಿ ಚೇರ್. ನೇರವಾಗಿ ಕೂತ್ಕೊಳ್ಳಿ. ಈಗ ಕುರ್ಚಿಯಲ್ಲಿ ಸ್ವಲ್ಪ ಮುಂದಕ್ಕೆ ಕೂತ್ಕೊಳ್ಳಿ. ಸಿಟ್ ಅಟ್ ದಿ ಎಡ್ಜ್ ಆಫ್ ದಿ ಚೇರ್. ಕೈಗಳನ್ನು ಹಿಂದಕ್ಕೆ ತೆಗೆದುಕೊಂಡು ಕುರ್ಚಿಯ ಹಿಂಬದಿಯನ್ನು ಹಿಡ್ಕೊಳ್ಳಿ. ಭುಜದ ಕೀಲನ್ನು ಹಿಂದಕ್ಕೆ ಸರಿಸಿ, ಎದೆ ಮಧ್ಯಭಾಗ ಮುಂದಕ್ಕೆ, ದೃಷ್ಟಿ ಮುಂದಕ್ಕಿನ ಕಡೆಗೆ ಇರಬೇಕು. ಲುಕ್ ಫಾರ್ವರ್ಡ್. ಎದೆ ಮಧ್ಯಭಾಗ ಮೇಲಕ್ಕೆ, ಭುಜದ ಕೀಲನ್ನು ಸಾಧ್ಯವಾದಷ್ಟು ಹಿಂದಕ್ಕೆ ಸರಿಸಬೇಕು. ಈ ಒಂದು ಚಲನೆ ಭಾಳ ಮುಖ್ಯ. ನಮಗೇನಾಗ್ತಾಯಿದೆ ಈಗ, ವಿಶೇಷವಾಗಿ ಎದೆಯ ಭಾಗ ಅದು ವಿಸ್ತಾರವಾಗಿ ತೆರೆದುಕೊಳ್ಳುವುದಕ್ಕಿಂತ ಅದು ಮಡಚ್ಕೊಂಡು ಹೋಗ್ತಾ ಇರೋದ್ರಿಂದ ಅನೇಕ ಸಮಸ್ಯೆಗಳು ಕಾಡುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕು. ಈಗ ನಿಧಾನವಾಗಿ ಕತ್ತನ್ನು ಹಿಂದಕ್ಕೆ ಬಾಗಿಸಿ, ಮೇಲೆ ನೋಡಿ. ಲುಕ್ ಅಪ್. ಎಕ್ಸ್ಟೆನ್ಷನ್ ಆಫ್ ದಿ ನೆಕ್. ಈಗ ನಿಧಾನವಾಗಿ ಮಧ್ಯಕ್ಕೆ ತೆಗೆದುಕೊಳ್ಳಿ. ಎದೆ ಮಧ್ಯಭಾಗವನ್ನು ಮೇಲೆ ಕೆತ್ತಿಟ್ಕೊಂಡು ನಿಧಾನವಾಗಿ ಗಲ್ಲವನ್ನು ಎದೆ ಕಡೆಗೆ ತೊಗೊಳ್ಳಿ. ಚಿನ್ ಟು ದಿ ಚೆಸ್ಟ್, ಚಿನ್ ಟು ದಿ ಚೆಸ್ಟ್. ಗಲ್ಲ ಎದೆ ಕಡೆಗೆ, ಕತ್ತನ್ನು ಮುಂದಕ್ಕೆ ಬಗ್ಗಿಸಬೇಕು. ಮತ್ತೊಮ್ಮೆ ಮಧ್ಯಕ್ಕೆ, ನಂತರ ನಿಧಾನವಾಗಿ ಮೇಲಕ್ಕೆ. ಯಾಕೆಂದರೆ ಕತ್ತಿನ ಪ್ರಮುಖ ಚಲನೆ ಇದು. ಹಿಂಚಾಚುವಿಕೆ ಮತ್ತು ಮುಂಚಾಚುವಿಕೆ. ಭುಜದ ಕೀಲನ್ನು ಹಿಂದಕ್ಕೆ ಸರಿಸ್ತಾ ಇರಬೇಕು. ಮತ್ತೊಮ್ಮೆ ಕತ್ತು ಮಧ್ಯಕ್ಕೆ, ಗಲ್ಲ ಎದೆ ಕಡೆಗೆ. ಗಲ್ಲವನ್ನು ಒತ್ತಬೇಕು. ಎದೆ ಭಾಗ ಕುಸಿಬಾರ್ದು. ಈಗ ಕತ್ತನ್ನು ಮಧ್ಯಕ್ಕೆ ತೆಗೆದುಕೊಳ್ಳಿ. ಕೈಗಳನ್ನು ವಿರಮಿಸಿ ನೇರವಾಗಿ ಕೂತ್ಕೊಳ್ಳಿ. ಈಗ ಮತ್ತೊಮ್ಮೆ ಕುರ್ಚಿಯ ಹಿಂಬದಿಯನ್ನು ಇಟ್ಕೊಳ್ಳಿ. ಎದೆ ಮಧ್ಯಭಾಗ ಮೇಲೆ ಕೆತ್ತಿ, ಕತ್ತು ಮಧ್ಯಕ್ಕಿರಲಿ. ನೆಕ್ ಅಟ್ ದಿ ಸೆಂಟರ್. ಕುತ್ತಿಗೆಯ ಮತ್ತೊಂದು ಚಲನೆ ತಿರುಗುವಿಕೆ, ರೊಟೇಷನ್. ನಿಧಾನವಾಗಿ ಕತ್ತನ್ನು ಬಲ ಬದಿಗೆ ತಿರುಗಿಸಿ. ಟರ್ನ್ ದಿ ನೆಕ್ ಟು ದಿ ರೈಟ್ ಸೈಡ್. ಟರ್ನ್ ಟರ್ನ್ ಟರ್ನ್. ಸ್ಲೋಲಿ ಟರ್ನ್. ಡೋಂಟ್ ಗಿವ್ ಜರ್ಕ್. ಟರ್ನ್ ದಿ ನೆಕ್.
Now bring it to the center, then turn to the left side. Now again to the center and then to the right side. Again bring it to the center. ನಿಧಾನವಾಗಿ ಎಡಗಡೆಗೆ ತಿರುಗಿಸಿ ಆ ಭುಜದ ಕೀಲನ್ನು ಹಿಂದಕ್ಕೆ ಸರಿಸ್ತಾ ಇರಬೇಕು. ನಿಧಾನವಾಗಿ ಮಧ್ಯಕ್ಕೆ ತೆಗೆದುಕೊಳ್ಳಿ. ಕೈಗಳನ್ನು ವಿರಮಿಸಿ ನೇರವಾಗಿ ಕೂತ್ಕೊಳ್ಳಿ. ವಿಶೇಷವಾಗಿ ಭುಜದ ಕೀಲು ಮತ್ತು ಕುತ್ತಿಗೆಯ ಸ್ನಾಯುಗಳು, ಯಾಕೆಂತ ಹೇಳಿದರೆ ಕುತ್ತಿಗೆಯ ಪಾರ್ಶ್ವದಲ್ಲಿ ಸುಮಾರು 40 ಸ್ನಾಯುಗಳ ಒಂದು ಸಂಘಾತ ಸಮೂಹ. ಹಾಗಾಗಿ ಅವುಗಳನ್ನು ನಾವು ಆರೋಗ್ಯಕರವಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಇಲ್ಲದೆ ಅಂತ ಹೇಳಿದ್ರೆ ಕುತ್ತಿಗೆ ನೋವು ತಡೆಯೋದಕ್ಕೆ ಅಸಾಧ್ಯ, ಅಷ್ಟು ಕಾಡುತ್ತೆ. ನಮ್ಮ ಜೀವನ ಶೈಲಿಯನ್ನೇ ಅದು ಬಹಳಷ್ಟು ವಿಚಲಿತಗೊಳಿಸಿಬಿಡುತ್ತೆ. ಈಗ ಮತ್ತೊಮ್ಮೆ ಕುರ್ಚಿಯ ಹಿಂಬದಿಯನ್ನು ಇಟ್ಕೊಳ್ಳಿ. ಹಸ್ತದ ಬುಡವನ್ನು ಒತ್ತಿ, ಪಾದಗಳನ್ನು ಒತ್ತಿ, ಉಸಿರು ತೊಳಿ ಉಸಿರು ಬಿಡ್ತಾ ಪೃಷ್ಠಗಳನ್ನು ಮೇಲಕ್ಕೆ ಎತ್ತಬೇಕು. ಇನ್ನು ಎಕ್ಸೇಲ್, ಹಿಪ್ಸ್ ಅಪ್, ಓಪನ್ ದಿ ಶೋಲ್ಡರ್, ಥ್ರೋ ದಿ ಹೆಡ್ ಬ್ಯಾಕ್, ಎಕ್ಸ್ಟೆಂಡ್ ದಿ ನೆಕ್. ಹಾಗೆ ಇದು ಬಹಳ ಉಪಯುಕ್ತವಾದಂಥ ಚಲನೆ. ವಿಶೇಷವಾಗಿ ಭುಜದ ಕೀಲು ಮತ್ತು ಕುತ್ತಿಗೆಯ ಭಾಗಕ್ಕೆ ಭಾಳ ಉಪಯುಕ್ತವಾದಂಥ ಒಂದು ಚಲನೆ. ಈಗ ನಿಧಾನವಾಗಿ ಕೆಳಕ್ಕೆ ಬನ್ನಿ. ಮತ್ತೊಮ್ಮೆ ಮಾಡೋಣ. ಒನ್ ಮೋರ್ ಟೈಮ್. ಇನ್ಹೇಲ್, ಎಕ್ಸೇಲ್, ರೈಸ್. ಉಸಿರು ಬಿಡ್ತಾ ಪೃಷ್ಠಗಳನ್ನು ಮೇಲಕ್ಕೆತ್ತಿ ಭುಜದ ಕೀಲನ್ನು ಸರಿಸಿ ಕತ್ತನ್ನು ಸಾಧ್ಯವಾದಷ್ಟು ಹಿಂದಕ್ಕೆ ಬಾಗಿಸಿ ಪಾದಗಳನ್ನು ಒತ್ತುತ್ತಾ ಇರಬೇಕು. ಉದರಪೂರ್ವಕ ಉಸಿರಾಟ, ಅದನ್ನು ನೆನಪಲ್ಲಿಟ್ಕೊಳ್ಳಿ. ಈಗ ನಿಧಾನವಾಗಿ ಕೆಳಗೆ ಬನ್ನಿ. ನೇರವಾಗಿ ಕೂತ್ಕೊಳ್ಳಿ. ಎದೆ ಮಧ್ಯಭಾಗ ಮೇಲಕ್ಕೆತ್ತಿ ಕೈಗಳನ್ನು ವಿರಮಿಸಿ ಒಂದು ಸ್ವಲ್ಪ ಹಿಂದಕ್ಕೆ ಕೂತ್ಕೊಳ್ಳಿ. ಪೂರ ಹಿಂದಕ್ಕೆ ಬೇಡ, ಸ್ವಲ್ಪ ಹಿಂದಕ್ಕೆ. ಈಗ ನಿಮ್ಮ ಎಡಗೈಯಿಂದ ಕುರ್ಚಿಯ ಆಸನವನ್ನು ಇಟ್ಕೊಳ್ಳಿ. ಫ್ರಮ್ ಲೆಫ್ಟ್ ಹ್ಯಾಂಡ್ ಹೋಲ್ಡ್ ದಿ ಸೀಟ್ ಆಫ್ ದಿ ಚೇರ್. ಬಲಗೈಯನ್ನು ಆರಾಮಾಗಿ ಬಲಪಾರ್ಶ್ವಕ್ಕೆ ಬಿಟ್ಬಿಡಿ. ಈಗ ನಿಧಾನವಾಗಿ ಎಡಗೈಯಿಂದ ಎಳಿತ ಬಲಬದಿಗೆ ಬಾಗಿ ಕುತ್ತಿಗೆಯ ಭಾಗವನ್ನು ಚಾಚಬೇಕು. ದೇಹದ ಮೇಲ್ಭಾಗವನ್ನು ಬಾಗಿಸಬೇಕು. ಆಮೇಲೆ ಕುತ್ತಿಗೆಯ ಭಾಗವನ್ನು ಮತ್ತಷ್ಟು ಚಾಚಬೇಕು. ಕುತ್ತಿಗೆಯ ಪಾರ್ಶ್ವ ಚಲನೆ ಇದು ಭಾಳ ಮುಖ್ಯ. ಈಗೇನು ಮಾಡಿ ಅಂತ ಹೇಳಿದ್ರೆ ಕುತ್ತಿಗೆ ಒಂದು ಸ್ವಲ್ಪ ಮುಂದಕ್ಕೆ ಬಗ್ಗಿಸಿ, ಅಲ್ಲೇ ಹಾಗೆ. ಈಗ ಇಲ್ಲಿ ತಾವು ಗಮನಿಸಬೇಕು, ಇಲ್ಲಿರ್ತಕ್ಕಂತಹ SCM ಮಸಲ್ಸ್ ಅವುಗಳು ಸಚೇತನಗೊಳ್ಳುತ್ತೆ. ಆ ಸ್ನಾಯುನೇ ನಮಗೆ ಭಾಳ ಕಾಡೋದು ಕುತ್ತಿಗೆ ನೋವಲ್ಲಿ. ಈಗ ನಿಧಾನವಾಗಿ ಕತ್ತನ್ನು ಮಧ್ಯಕ್ಕೆ ತಗೊಳ್ಳಿ. ದೇಹದ ಮೇಲ್ಭಾಗವನ್ನು ಮಧ್ಯಕ್ಕೆ ತೆಗೆದುಕೊಳ್ಳಿ. ನೇರವಾಗಿ ಕೂತ್ಕೊಳ್ಳಿ. ಬಲಗೈಯಿಂದ ಕುರ್ಚಿಯನ್ನು ಇಟ್ಕೊಳ್ಳಿ. ನಿಧಾನವಾಗಿ ಮೊದಲು ಎಡಗಡೆಗೆ ಬಾಗಿ, ನಂತರ ಕತ್ತನ್ನು ಪಾರ್ಶ್ವಕ್ಕೆ ಚಾಚಿ, ಆ ಚಾಚುವಿಕೆಯನ್ನು ಚೆನ್ನಾಗಿ ಗಮನಿಸಿ. ನಿಮ್ಮ ದೇಹದ ಮೇಲ್ಭಾಗ ಆ ಕಡೆ ಈ ಕಡೆ ತಿರುಗಬಾರ್ದು. ಆಮೇಲೆ ಕತ್ತನ್ನು ಒಂಚೂರು ಮುಂದಕ್ಕೆ ಬಾಗಿಸಿ, ಸ್ಟ್ರೆಚ್ ಆ್ಯಂಡ್ ದೆನ್ ಸ್ಲೈಟ್ಲಿ ಬ್ಯಾಂಡ್. ಅಲ್ಲಿ ನಿಮಗೆ ಗೊತ್ತಾಗುತ್ತೆ, ಆ ಒಂದು ಪ್ರಖರವಾದಂಥ ಚಾಚುವಿಕೆ ನಿಮಗೆ ಗಮನಕ್ಕೆ ಬರುತ್ತೆ. ಈಗ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಕತ್ತನ್ನು ಸಮವಾಗಿರಿಸಿಕೊಳ್ಳಿ. ನೇರವಾಗಿ ಕೂತ್ಕೊಳ್ಳಿ. ಈ ಒಂದು ಚಲನೆಗಳು ಕುತ್ತಿಗೆ ಮತ್ತು ಭುಜಾಸ್ಥಿ ವಲಯಕ್ಕೆ ಸಾಕಷ್ಟು ಆರೋಗ್ಯವನ್ನು ತಂದುಕೊಡುತ್ತೆ. ಈಗ ವಿಶೇಷವಾಗಿ ವಿಶ್ರಾಂತಿದಾಯಕ ಕೆಲವು ಆಸನಗಳು, ವಿಶ್ರಾಂತಿಯ ಜೊತೆಗೆ ಅವು ವಸ್ತಿಕೂರಕ್ಕೂ ಭಾಳ ಉಪಯುಕ್ತ. ಅಂತಹ ಚಲನೆಗಳನ್ನು, ಆಸನಗಳನ್ನು ಈಗ ಗಮನಿಸೋಣ. ಈಗ ನಾವು ನೋಡ್ತಕ್ಕಂಥದ್ದು ಒಂದು ಬಹು ಉಪಯೋಗಿ ಆಸನ, ಮಲ್ಟಿಪರ್ಪಸ್ ಆಸನ.
ಇದನ್ನು ಮಹಿಳೆಯರು ಅಗತ್ಯವಾಗಿ ಮಾಡಬೇಕು. ಎಲ್ಲ ಹಂತಗಳಲ್ಲೂ ಋತುಸ್ರಾವದ ಸಮಯದಲ್ಲೂ ಮಾಡ್ಬೋದು, ಋತುಸ್ರಾವದಲ್ಲಿ ಏನಾದರೂ ತೊಂದರೆಗಳಿದ್ರೂ ಅದನ್ನು ಮಾಡ್ಬೋದು, ಅಥವಾ ಮೆನೋಪಾಸ್ ಋತುಬಂಧದ ಸಮಯದಲ್ಲಿ ಉಂಟಾಗತಕ್ಕಂಥ ಕೆಲವು ಏರುಪೇರುಗಳನ್ನು ಸರಿದೂಗಿಸಿಕೊಳ್ಳುವಲ್ಲೂ ಸಹ ಭಾಳ ಉಪಯುಕ್ತವಾದಂಥ ಒಂದು ಆಸನ ಅದು ಬದ್ಧಕೋಣಾಸನ ಮತ್ತು ಅದರಲ್ಲಿ ಮುಂಬಾಗುವಿಕೆ. ಈಗ ಅದನ್ನು ಗಮನಿಸೋಣ. ಮೊದಲಿಗೆ ಇದರಲ್ಲಿ ಒಂದು ದಿಂಬು, ಒಂದು ಚೇರ್, ಒಂದು ಬ್ಲ್ಯಾಂಕೆಟ್ ಇವುಗಳನ್ನು ಬಳಸ್ಕೋಬೇಕು. ದಿಂಬನ್ನು ನಾವು ಈ ಥರ ಉದ್ದಕ್ಕೆ ಇಟ್ಕೊಂಡಿರ್ತೀವಿ, ದಿಂಬಿನ ತುದಿಯಲ್ಲಿ ಕೂತ್ಕೋಬೇಕು. ಮುಂದುಗಡೆ ಒಂದು ಚೇರು, ಕುರ್ಚಿ, ಅದ್ರ ಮೇಲೆ ಒಂದು ಬ್ಲ್ಯಾಂಕೆಟನ್ನು ಇರಿಸ್ಕೊಳ್ಳಿ. ಬ್ಲ್ಯಾಂಕೆಟ್ ಕೆಲವರಿಗೆ ಬಾಗಿ ಬ್ಲ್ಯಾಂಕೆಟ್ ಮೇಲೆ ವಿರಮಿಸೋಕ್ಕಾಗಲ್ಲ ಅಂದರೆ ಅಂತ ಒಂದು ದಿಂಬನ್ನು ಇಟ್ಕೋಬೋದು. ಈ ಎತ್ತರ ಇನ್ನಷ್ಟು ಮಾಡ್ಕೋಬೋದು. ದಿಂಬಿನ ತುದಿಯಲ್ಲಿ ಕೂತ್ಕೊಳ್ಳೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬೋಗುಣಿ ಅದು ಒಂದು ಮುಂಬಾಗುವಿಕೆಯನ್ನು ಆಂತರಿಕವಾಗಿ ಹೊಂದಿರುತ್ತೆ. ಇಟ್ ಹ್ಯಾಸ್ ಎ ಬಿಲ್ಟ್ ಇನ್ ಫಾರ್ವರ್ಡ್ ಟಿಲ್ಟ್. ನಾವು ದಿಂಬಿಲ್ಲದೆ ಕೂತಾಗ ಏನಾಗುತ್ತೆ, ಬೆನ್ನುಗಂಬದಿಂದ ನೇರವಾಗಿ ಇಟ್ಕೊಳ್ಳೋದು ತುಸು ಕಷ್ಟ ಆಗುತ್ತೆ. ಹಾಗಾಗಿ ದಿಂಬ ಮೇಲೆ ಕೂತಾಗ ಬೆನ್ನುಗಂಬವನ್ನು ನೇರವಾಗಿ ಇಟ್ಕೋಬೋದು. ಈಗ ಬದ್ಧ ಕೋಣಾಸನದಲ್ಲಿ ಕೂತ್ಕೊಳ್ಳಿ. ಪಾದಗಳೆರಡನ್ನು ಕೂಡಿಸಿ ಬದ್ಧ ಕೋಣಾಸನ, ನೇರವಾಗಿ ಕೂತ್ಕೋಬೇಕು. ಈಗ ಪೃಷ್ಠದ ಭಾಗ ಮೇಲಿರುತ್ತೆ. ಪೃಷ್ಠದ ಭಾಗ ಮೇಲಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವಸ್ತಿಕುಹರ ಇತ್ತಲ್ಲ, ಇದು ಪೆಲ್ವಿಸ್, ಅದು ಹೀಗೆ ಆಗೋದ್ರಿಂದ ಅದು ಆ್ಯಕ್ಚುಲಿ ಅದು ಹೀಗೆ ಆ್ಯಂಗಲಲ್ಲಿ ಇರುತ್ತೆ. ನಾವು ದಿಂಬಿಲ್ಲದೆ ಕೂತ್ರೆ ಬೆನ್ನುಗಂಬದ ಮೇಲೆ ಒತ್ತಡ ಜಾಸ್ತಿ ಬರುತ್ತೆ, ಯಾಕೆಂದರೆ ವಸ್ತಿಕುಹರ ಹೇಗೆ ಹೊಟ್ಟೋಗ್ಬಿಡುತ್ತೆ. ನಾವು ದಿಂಬ ಮೇಲೆ ಕೂತಾಗ ಏನಾಗುತ್ತೆ, ಬೆನ್ನುಗಂಬವನ್ನು ನೀಳವಾಗಿ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಸ್ವಲ್ಪ ಎತ್ತರದಲ್ಲಿ ಕೂತ್ಕೊಳ್ಳೋದು ಅಪೇಕ್ಷಣೀಯ. ನೇರವಾಗಿ ಕೂತ್ಕೊಳ್ಳಿ. ಈ ನಿಧಾನವಾಗಿ ಉಸಿರು ತೊಗೊಳ್ಳಿ. ಉಸಿರು ಬಿಡ್ತಾ ಬೆನ್ನುಗಂಬವನ್ನು ಚಾಚುತ್ತಾ ಮುಂದಕ್ಕೆ ಬಾಗಿ ಹಣೆಯನ್ನು ವಿರಮಿಸಿ. ಕುರ್ಚಿ ಎಷ್ಟು ಮುಂದೆ ಇದ್ದರೆ ಅಷ್ಟು ಒಳ್ಳೆಯದು. ಹಣೆಯನ್ನು ವಿರಮಿಸಬೇಕು. ಕಣ್ಣನ್ನು ಒತ್ತಬಾರ್ದು, ಕಣ್ಣನ್ನು ಮುಚ್ಚಿರಬೇಕು. ಕೈಗಳನ್ನು ಮೇಲಕ್ಕೆ ತೆಗೆದುಕೊಂಡು ಕೈಗಳನ್ನು ಕುರ್ಚಿಯ ಮೇಲೆ ವಿರಮಿಸಿ. ಸೊಂಟದ ಭಾಗವನ್ನು ಚಾಚಬೇಕು ನೀಳವಾಗಿ. ಇದು ನಾವು ಮೊದಲು ಗಮನಿಸಬೇಕು. ಪಾದಗಳನ್ನು ಗಮನಿಸಿ. ಪಾದದ ಕೀಲುಗಳಿಗೆ ಇದು ಭಾಳ ಒಳ್ಳೆಯ ಚಲನೆ. ಮತ್ತು ತೊಡೆಯ ಮೂಲಭಾಗ ಗ್ರಾಯಿನ್, ವಸ್ತಿಕುಹರದ ಭಾಗಕ್ಕೆ ಒಳ್ಳೆಯ ಒಂದು ವ್ಯಾಪಕತೆಯನ್ನು ಇದು ತಂದುಕೊಡುತ್ತೆ. ಗಿವ್ಸ್ ಎ ಗುಡ್ ಎಕ್ಸ್ಟೆನ್ಷನ್ ಟು ದಿ ರೀಜನ್ ಆಫ್ ದಿ ಪೆಲ್ವಿಸ್. ಮತ್ತು ನಾವು ಚಾಚಿ ಮುಂದಕ್ಕೆ ಬಾಗಿರೋದ್ರಿಂದ ಆ ಒಂದು ವಸ್ತಿಕುಹರದ ಭಾಗ, ಉದರದ ಭಾಗ ಎಲ್ಲ ಉಪಯುಕ್ತವಾದಂಥ ಚಾಚುವಿಕೆಯನ್ನು ಪಡ್ಕೊಂಡಿರುತ್ತೆ. ಬೆನ್ನುಗಂಬ ಚಾಚಿರುತ್ತೆ. ಹಣೆಯ ಭಾಗ ವಿರಮಿಸಿರೋದ್ರಿಂದ ಇದು ನಮಗೆ ಒಂದು ಆಳವಾದಂಥ ವಿಶ್ರಾಂತಿಯನ್ನು ತಂದುಕೊಡುತ್ತೆ. ಈ ರೀತಿಯಾಗಿ ಸಪೋರ್ಟೆಡ್ ಫಾರ್ವರ್ಡ್ ಬೆಂಡ್ಸ್ ಇವುಗಳೆಲ್ಲವೂ ನಮ್ಮ ನರಮಂಡಲದಲ್ಲಿ ಸಾಮರಸ್ಯವನ್ನು ಉಂಟು ಮಾಡಿ ಅವು ಉಪಯುಕ್ತವಾದಂತಹ ಶಾಂತತೆಯನ್ನು ತಂದುಕೊಡುತ್ತೆ. ಈ ಒಂದು ಆಸನ ಭಾಳ ಮುಖ್ಯ. ಯಾರಿಗೆ ಕೆಲವು ವೇಳೆ ಋತುಸ್ರಾವಿಯ ಸಂಬಂಧಿ ತಲೆನೋವು ಇಂಥವು ಬರುತ್ತೋ ಅಂಥವ್ರು ಇದನ್ನು ಮಾಡ್ಬೋದು. ಯಾರಿಗೆ ಈ ಸ್ನಾಯುಗಳ ಸೆಳೆತ ವಿಶೇಷವಾಗಿ ಉದರದ ಭಾಗದಲ್ಲಿ ಎಲ್ಲ ಉಂಟಾಗುತ್ತೋ ಅಂಥವ್ರು ಮಾಡ್ಬೋದು. ಮತ್ತು ವಸ್ತಿಕುಹರದ ಭಾಗದಲ್ಲಿ ಉಂಟಾಗತಕ್ಕಂತಹ ನೋವುಗಳಿಂದ ಪರಿಹಾರ ಪಡ್ಕೊಳ್ಳೋದ್ರಲ್ಲೂ ಇದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಿಧಾನವಾಗಿ ಮೇಲೆ ಕೇಳಿ. ಇದರಲ್ಲಿ ಒಂದು ಮಾರ್ಪಾಟನ್ನು ನಾವು ಗಮನಿಸೋಣ. ಕುರ್ಚಿಯನ್ನು ಬಲಬದಿಗೆ ಓರೆಯಾಗಿಟ್ಕೊಳ್ಳಿ. ನಿಮ್ಮ ಬಲಬದಿಗೆ ಸುಮಾರು 45 ಡಿಗ್ರಿ ಓರೆ. ಕೀಪ್ ಇಟ್ ಅಬೌಟ್ 45 ಡಿಗ್ರಿ ಎಟ್ ಡಯಾಗನಲ್. ಟ್ವಿಸ್ಟ್ ದಿ ಟ್ರಂಕ್ ಆ್ಯಂಡ್ ದೆನ್ ಸ್ಲೋಲಿ ಬೆಂಡ್ ಫಾರ್ವರ್ಡ್. ನಿಧಾನವಾಗಿ ಬಗ್ಗಿ ಹಣೆಯ ಭಾಗವನ್ನು ವಿರಮಿಸಿ. ಇದೊಂದು ಚಿಕ್ಕ ವ್ಯತ್ಯಾಸ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ವಸ್ತಿಕುಹರ ಮತ್ತು ಉದರದ ಭಾಗಗಳಿಗೆ ಮುಂಚಾಚುವಿಕೆಯ ಜೊತೆಗೆ ಒಂದು ಹಿತವಾದಂತಹ ತಿರುಚುವಿಕೆ, ಟ್ವಿಸ್ಟಿಂಗ್ ಲಭ್ಯ ಆಗುತ್ತೆ. ಮತ್ತು ಇದರೆಲ್ಲದರಲ್ಲೂ ಉಸಿರಾಟದ ಪಾತ್ರ ಅತ್ಯಂತ ಪ್ರಮುಖ. ನಿಧಾನವಾಗಿ ಉಸಿರು ತಗೋಬೇಕು. ಉಸಿರು ತೆಗೆದುಕೊಳ್ಳುತ್ತಾ ಉದರದ ಭಾಗ ಹಿಗ್ಗಬೇಕು. ಉಸಿರನ್ನು ಬಿಡುತ್ತಾ ಉದರದ ಭಾಗ ಸಂಕುಚನಗೊಳ್ಳಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಚಾಚುವಿಕೆ, ತಿರುಚುವಿಕೆ ಮತ್ತು ಉಸಿರಾಟದ ಆಂತರಿಕ ಅಂಗಮರ್ದನ
ಇವುಗಳೆಲ್ಲದರ ಪರಿಣಾಮವಾಗಿ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರಮುಖ ಅಂಗಾಂಗಗಳು ಸಚೇತನಗೊಳ್ಳುತ್ತೆ. ಮತ್ತು ಹಣೆಯನ್ನು ವಿರಮಿಸಿರೋದ್ರಿಂದ ನೀವು ಹೆಚ್ಚು ಕಾಲ ಈ ಆಸನವನ್ನು ಕಾಯ್ದುಕೊಳ್ಬೋದು. ಅದರಿಂದಾಗಿ ಉತ್ತಮವಾದಂಥ ವಿಶ್ರಾಂತಿಯು ಲಭ್ಯ ಆಗುತ್ತೆ. ಹಾಗಾಗಿ ಈ ಒಂದು ಆಸನಗಳನ್ನು ಮಹಿಳೆಯರು ತಮ್ಮ ಜೀವನದ ಪ್ರತಿ ಹಂತದಲ್ಲೂ ಅಳವಡಿಸ್ಕೊಂಡ್ರೆ ಅವರ ಆರೋಗ್ಯ ಸಾಕಷ್ಟು ಉತ್ತಮವಾಗಿರುತ್ತೆ. ನಿಧಾನವಾಗಿ ಮೇಲಕ್ಕೆ ಬನ್ನಿ, ಮತ್ತೊಂದು ಬದಿಯಲ್ಲಿ ಮಾಡಿ. ಎಡಬದಿಗೆ ಇಟ್ಕೊಳ್ಳಿ ಕುರ್ಚಿಯನ್ನು, ಎದೆ ಮಧ್ಯಭಾಗ ಮೇಲಕ್ಕೆತ್ತಿ, ಟ್ವಿಸ್ಟ್ ದಿ ಟ್ರಂಕ್ ಜೆಂಟ್ಲಿ ಆ್ಯಂಡ್ ದೆನ್ ಲೀನ್ ಫಾರ್ವರ್ಡ್. ನಿಧಾನವಾಗಿ ಮುಂದಕ್ಕೆ ಬಾಗಿ. ಉಸಿರಾಟವನ್ನು ಗಮನಿಸಿ. ಕೆಲವರಿಗೆ ಇಷ್ಟು ಮುಂದೆ ಬಗ್ಗೋದು ಕಷ್ಟ ಆಗ್ಬೋದು. ಅಂಥವ್ರು ಏನು ಮಾಡೋದು ಅಂದರೆ ಮತ್ತೊಂದು ಬ್ಲ್ಯಾಂಕೆಟ್ ಮಡಚಿಟ್ಕೋಬೋದು ಅಥವಾ ದಿಂಬನ್ನು ಇಟ್ಕೋಬೋದು. ಆಮೇಲೆ ಅದರ ಮೇಲೆ ಹಣೆಯನ್ನು ವಿರಮಿಸಿ. ಯಾಕೆ ಅಂತ ಹೇಳಿದ್ರೆ ಈ ಭಾಗ ಯಾವುದೇ ಕಾರಣಕ್ಕೂ ಸಂಕುಚನ ಆಗಬಾರ್ದು. ಇದನ್ನು ಸಾಧ್ಯವಾದಷ್ಟು ಹಿಗ್ಗಿಸಿ ತಿರುಗಿಸಿ ಬಾಗಬೇಕು. ಅದು ಬಹಳ ಮುಖ್ಯ. ಅದಕ್ಕೆ ತಕ್ಕಂತೆ ನಾವು ಆಧಾರಗಳನ್ನು ಮಾರ್ಪಾಡು ಮಾಡ್ಕೋಬೋದು. ಈ ನಿಧಾನವಾಗಿ ಮೇಲಕ್ಕೆ ಹೇಳಿ, ದಿಂಬಿನ ಮೇಲೆ ನೇರವಾಗಿ ಕೂತ್ಕೊಳ್ಳಿ. ಸ್ವಸ್ತಿಕಾಸನ. ಯೋಗಾಭ್ಯಾಸ ಮಾಡೋದ್ರಿಂದ ಒಳ್ಳೆ ನಿದ್ದೆ ಬರುತ್ತೆ, ಚೆನ್ನಾಗಿ ಹಶ್ವಾಗತ್ತೆ. ಆಮೇಲೆ ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದನ್ನು ಭಾಳ ಚೆನ್ನಾಗಿ ಯೋಗ ಮಾಡಿದ ಮೇಲೆ ನಮಗೆ ಗೊತ್ತಾಯಿತು. ಮುಂಚೆ ಎಲ್ಲ ಒಂದು ಟೈಮಿಂಗ್ಸ್ ಇರ್ತಾ ಇರಲಿಲ್ಲ, ಯಾವುದೋ ಸಮಯದಲ್ಲಿ ತಿಂತಾಯಿದ್ವಿ. ಯೋಗ ಮಾಡೋದ್ರಿಂದ ಕರೆಕ್ಟಾಗಿ 3 ಹೊತ್ತು ತಿನ್ನೋದು, ಆಮೇಲೆ ಆಚೆ ತಿನ್ನಬೇಕು ಅನ್ನೋದು ತುಂಬ ಕಡಿಮೆ ಆಗೋಗಿದೆ ಯೋಗ ಮಾಡಿದ್ಮೇಲೆ. ಆಮೇಲೆ ಒಳ್ಳೆ ನಿದ್ದೆ ಬರುತ್ತೆ. ಆಮೇಲೆ ಆಲೋಚನೆಗಳು ತುಂಬ ಒಂಥರ ಯೋಚನೆ ಮಾಡೋದು ಅದೆಲ್ಲ ಕಡಿಮೆ ಆಗುವುದು. ಆಮೇಲೆ ಮನಸ್ಸು ತುಂಬ ಹಗೂರವಾಗಿ ಯಾವಾಗಲೂ ಸಂತೋಷವಾಗಿರೋಂಥ ಒಳ್ಳೆ ಆರೋಗ್ಯವನ್ನು ಕಂಡುಕೊಳ್ತೀವಿ ನಾವು ಯೋಗ ಕ್ಲಾಸಿಗೆ ಬಂದಮೇಲೆ. ನನಗಂತೂ ಇಲ್ಲಿ ತುಂಬ ಎಷ್ಟೋ ಕಡೆ ಕಲಿತೆ, ಆದರೆ ಇಲ್ಲಿ ಕಲ್ತಿದ್ದು ನಂಗೆ ಹೇಳೋಕ್ಕೆ ಆಗಲ್ಲ. ಅಷ್ಟು ನನ್ನ ಅನುಭವ ಅಷ್ಟು ಚೆನ್ನಾಗಿದೆ. ನಮ್ಮ ನೋವುಗಳು ನಮ್ಮ ದುಃಖ ಎಲ್ಲ ಮರ್ತೋಗುತ್ತೆ ಇಲ್ಲಿ ಬಂದು ಎಲ್ಲರ ಜೊತೆನೂ ಮಾಡೋದು. ನನಗಂತೂ ಇಲ್ಲಿ ತುಂಬ ಚೆನ್ನಾಗಿದೆ. ಜೊತೆಗೆ ಮೆಡಿಟೇಷನ್ ಕ್ಲಾಸ್ ಇಲ್ಲಿ ಎಷ್ಟೊಂದು ವಿಷಯಗಳು ತಿಳ್ಕೊಬೋದು. ನಾವು ಯಾಕೆ ಬದುಕಿರೋದು, ನಮ್ಮ ಉದ್ದೇಶ ಏನು ಅನ್ನೋದು ನಮಗೆ ಈಗೀಗ ಗೊತ್ತಾಗ್ತಾ ಇದೆ.